ಅವ್ರ ದಾಖಲೆ ತಗೊಂಬಂದು ತೋರ್ಸಕ್ಕೆ ಹೇಳಿ. ಅವ್ರೇನಾದ್ರು ನಾವು ಮಾಡಿರೋದು ಅದು ಇರುತ್ತೆ ಏನಾದ್ರು ಅವ್ರ ಹತ್ರ ದಾಖಲೆ ಇದ್ರೆ ತಗೊಂಡು ಬಂದು ತೋರಿಸಿ ನಾಳೆಯಿಂದ ನಾವು ವೇಮಗಲ್ಗೆ ಬರೋದು. ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ನಾವು ಎಂಟೈರ್ ಕರ್ನಾಟಕದಲ್ಲಿ ಕೋಲಾರ ತಾಲೂಕು ಯಾರಿಗೇನು ಕಮ್ಮಿ ಇಲ್ಲ, ಎಲ್ಲರಿಗಿಂತೂ ಒಂದು ಹೆಜ್ಜೆ ಮುಂದೆನೇ ಇದೀವಿ ನಾವು. ಗುರಿ ಒಂದೇ ಒಂದು ಗುರಿ ನಮ್ಮದು, ಅಭಿವೃದ್ಧಿ ಕಡೆ ಗಮನ. ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಕಡೆ ಇದೆ, ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಕಡೆ ಇದೆ. ಇವತ್ತು ನಾವು ಹೇಳ್ದಂಗೆ ನಡ್ಕೊಳ್ಳುವಂಥದ್ದು ಕಾಂಗ್ರೆಸ್ ಪಕ್ಷ. ಇವತ್ತು ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ, 5 ಗ್ಯಾರಂಟಿಗಳನ್ನು ನಾವು ನಡ್ಕೊಂಡು ಹೋಗ್ತಾ ಇದ್ವಿ, 5 ಗ್ಯಾರಂಟಿಗಳನ್ನು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ನಾವು ಎಂಟೈರ್ ಕರ್ನಾಟಕದಲ್ಲಿ ಕೋಲಾರ ತಾಲೂಕು ಯಾರಿಗೇನು ಕಮ್ಮಿ ಇಲ್ಲ, ಎಲ್ಲರಿಗಿಂತೂ ಒಂದು ಹೆಜ್ಜೆ ಮುಂದೆನೇ ಇದೀವಿ ನಾವು, ಒಂದು ಹೆಜ್ಜೆ ಮುಂದೆನೇ ಇದೀವಿ ನಾವೆಲ್ಲನೂ. ಯಾವುದೇ ಆಗಲಿ ಇವತ್ತು ಹೇಳ್ತಾ ಇದ್ದೀನಿ, ಇವಾಗ ಇನ್ನೂ ಮಿಕ್ಕಿದ್ದು ಟೆಂಡರ್ಗಳಾಗೋದು, ಟೆಂಡರ್ ಪ್ರೋಗ್ರೆಸ್ಸಲ್ಲಿರೋದು, ಅಪ್ರೂವಲ್ ಆಗಿರುವಂಥದ್ದೆಲ್ಲ ಹೇಳ್ತೀನಿ. ನೆಕ್ಸ್ಟ್ ಇಯರ್ ಎಂಡಿಂಗ್ ಒಳಗಡೆ ನಮ್ಮ ಕೋಲಾರಲ್ಲಿ ನೆಕ್ಸ್ಟ್ ನಾವು ರೋಡ್ಗಳು ಮಾಡೋದಕ್ಕೆ ನಮಗೆ ಜಾಗ ಇರೋದಿಲ್ಲ. ರೋಡ್ಗಳು ಮಾಡೋದಕ್ಕೆ ಇರುವಂಥ ರೋಡ್ಗಳನ್ನು, ಕನೆಕ್ಟಿವಿಟಿ ರೋಡ್ಸನ್ನು ಎಲ್ಲವನ್ನು 99% ಮುಗಿಸ್ಬಿಡ್ತೀವಿ. ಯಾವುದು ನಮಗೆ ಬ್ಯಾಲೆನ್ಸ್ ಇರೋದ್ರಿಲ್ಲ. ಅಷ್ಟು ಮಟ್ಟಿಗೆ ನಾವು ದುಡ್ಡನ್ನು ತಂದಿದ್ದೀವಿ, ಅಷ್ಟು ಮಟ್ಟಿಗೆ ಕೆಲಸ ನಡೀತಾ ಇದೆ. ಇವತ್ತು ಇದಕ್ಕೆ ಸಹಕರಿಸಿದ್ದೆಲ್ಲ ನಮ್ಮ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿ ಎಲ್ಲ ನಮ್ಮ ಮುಖಂಡರು, ಎಲ್ಲ ಹಿರಿಯರು, ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಪಟ್ಟಣ ಪಂಚಾಯತಿದು ಇನ್ನೂ ಒಂದು ನಮ್ಮ ಗುರಿ ಇದೆ. ಪಟ್ಟಣ ಪಂಚಾಯತಿ ಬಿಲ್ಡಿಂಗು ಒಳ್ಳೆ ಬಿಲ್ಡಿಂಗ್ ಕಟ್ಟಬೇಕು, ಒಳ್ಳೆ ದೊಡ್ಡ ಬಿಲ್ಡಿಂಗು. ಪಟ್ಟಣ ಪಂಚಾಯತಿಗೆ, ಯೋಜನಾ ಪ್ರಾಧಿಕಾರಕ್ಕೆ ಎಲ್ಲ ಒಂದೇ ಜಾಗದಲ್ಲಿ ದೊಡ್ಡ ಬಿಲ್ಡಿಂಗ್. ಆಲ್ರೆಡಿ ಅದನ್ನು ಪ್ಲ್ಯಾನು ಮಾಡಿದ್ದೀವಿ, ನಾವು ಪ್ಲ್ಯಾನು ಮಾಡಿದ್ದೀವಿ, ಅಪ್ರೂವಲ್ಗೆ ಕಳಿಸಿದ್ದೀವಿ. ಅದನ್ನು ಹೇಳ್ತೀವಿ, ಯಾಕಂದರೆ ಇನ್ನೂ ಅದು ಆಗೋಕ್ಕೆ ಮುಂಚೆ ನಾವು ಹೇಳ್ಬಾರ್ದು. ಪ್ಲ್ಯಾನು ಮಾಡಿದ್ದು ಅಪ್ರೂವಲ್ ಕಳಿಸಿದ್ದೀವಿ. ಆಮೇಲೆ ನಮ್ಮದು ಕಸ ವಿಲೇವಾರಿ ಮಾಡುವಂಥ ಘಟಕ ಎರಡಕ್ಕೂ ಒಂದೇ. ಇವಾಗ ನಾವು ಕಸದ ವಿಲೇವಾರಿ ಘಟಕ ಮಾಡಿರುವಾಗ್ಬೋದು, ಜಿಲ್ಲೆನಲ್ಲೇ ಎಲ್ಲೂ ಇಲ್ಲ. ಆಮೇಲೆ ಅತ್ತೆಕೆರೆನಲ್ಲಿ, ಆಮೇಲೆ ನಾವು ಈ ಎಸ್ ಟಿ ಪಿ ಪ್ಲ್ಯಾಂಟು ಇವಾಗ ಫಸ್ಟು ದೇವನಹಳ್ಳಿನಲ್ಲಿ ಒಂದು ಮಾಡಿದ್ದಾರೆ ಹೊಸದಾಗಿ. ಅದೇ ಪ್ಯಾಟರ್ನನ್ನು ತೊಗೊಂಡು ಇಲ್ಲಿಗೂ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಇನ್ನು ಅನೇಕ ಅಭಿವೃದ್ಧಿ ಕಾರ್ಯಗಳಿದೆ, ಅದೆಲ್ಲ ಅಪ್ರೂವಲ್ ಆದಮೇಲೆ ನಾವು ಹೇಳ್ತೀವಿ ನಿಮ್ಗೆ. ಅಪ್ರೂವಲ್ ಆಗೋಕ್ಕೆ ಮುಂಚೆ ನಾವು ಹೇಳೋದೇನು ಸರಿಯಿಲ್ಲ. ಅದು ಅಪ್ರೂವಲ್ ಆದಮೇಲೆ ಏನಾಗಿದೆ ಹೆಂಗಾಗಿದೆ ಅಂತ ಹೇಳ್ತೀವಿ. ಇನ್ನೇನ ನೀವು ಕೇಳೋದಿದ್ರೆ ಕೇಳ್ಬೋದು. ನಾವು 6 ತಿಂಗಳಿಂದ ಆಗಿರೋದು ಇದು. ನಾನು ಬಂದ ಮೇಲೆ 1 ವರ್ಷ ಆದಮೇಲೆ ಆಗಿರೋದು. ನಾನು ಬಂದ ಮೇಲೆ 1 ವರ್ಷ ಮೇಲೆ ಆಗಿರೋದು. 6 ತಿಂಗಳಿಂದ ಆಗಿರುವಂಥ ಕಾರ್ಯಕ್ರಮಗಳು, 6 ತಿಂಗಳಿಂದ ಪ್ರೋಸೆಸ್ ಮಾಡಿರೋದು. ಇಂದಿರಾ ಕ್ಯಾಂಟೀನ್ ಮಾಡಿದ್ವಲ್ಲ, ನಾವು ಮಾಡಿದ್ದೆ ಇಂದಿರಾ ಕ್ಯಾಂಟೀನು. 6 ತಿಂಗಳಿಂದ ಮಾಡಿರುವಂಥ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮಗಳೆಲ್ಲ ನಾವು ಅಪ್ರೂವಲ್ ಮಾಡ್ಕೋಬೇಕು, ಈ ಕಾರ್ಯಕ್ರಮ ಮಾಡಬೇಕು ಅಂದರೆ ನಮ್ಮ ನಾಯಕರಿಗೆಲ್ಲ ಕಾರಣ. ವೇಮಗಲ್ ಪಟ್ಟಣ ಪಂಚಾಯತ್ ಸಂಬಂಧಪಟ್ಟಿದ್ದು ಎಲ್ಲ ನಮ್ಮ ನಾಯಕರು ಈ ರೋಡ್ ಹಾಕಬೇಕು, ಇಂಥ ರೋಡ್ ಹಾಕಬೇಕು, ಈ ರೋಡ್ ಹಾಕಬೇಕು ಅಂತ ಅವರು ಕೊಟ್ಟಿರುವಂಥ ಮನವಿ ಮೇರೆಗೆ ಇದನ್ನೆಲ್ಲ ತೊಗೊಂಡು ಮಾಡಿರೋದು ನಾವು. ವಿರೋಧ ಪಕ್ಷದಲ್ಲೂ ಅದು ಪ್ಲಾನ್ ನಮ್ದು ಅದು ಬಂದ್ ಮಾಡ್ತಾವ ಅಂತ ಹೇಳ್ತಾ ಇದ್ದಾರೆ. ಯಾವ್ದಾದ್ರು ದಾಖಲೆ ತಗೊಂಬಂದು ತೋರ್ಸಕ್ಕೆ ಹೇಳಿ. ಅವ್ರೇನಾದ್ರು ನಾವು ಮಾಡಿರೋದು ಅದು ಇರುತ್ತೆ ಏನಾದ್ರು ಅವ್ರ ಹತ್ರ ದಾಖಲೆ ಇದ್ರೆ ತಗೊಂಡು ಬಂದು ತೋರಿಸಿ ನಾಳೆಯಿಂದ ನಾವು ವೇಮಗಲ್ಗೆ ಬರೋದು. ವೇಮಗಲ್ ಪಟ್ಟಣ ಪಂಚಾಯತಿ ಲಿಮಿಟ್ ಒಳಗಡೆ ಬರಲ್ಲ ನಾವು. ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿ ಲಿಮಿಟ್ ಒಳಗಡೆ ಬರೋದಿಲ್ಲ ನಾವು. ಯಾವ್ದು ಆರ್ಡರ್ ಕಾಪಿ ತಂದು ಕೂಡ ಕೇಳಿ ಅವ್ರನ್ನ, ಯಾವತ್ತು ಅಪ್ರೂವಲ್ ಆಗಿದೆ, ಡೇಟ್ ಏನಾದ್ರದ್ದು, ಯಾವ್ಯಾವಾಗ ಆಗಿದೆ. ವಿರೋಧ ಪಕ್ಷದವ್ರು ಯಾರು? ನಿಮ್ಮ ಪಕ್ಷದವರು ಸರ್ಕಾರ ಬಂದೇ 2 ವರ್ಷ. ಮಾತಾಡೋದೇ ಒಂದು ಹ್ಯಾಬಿ, ಅವರಿಗೆ ಮಾತಾಡೋದೇ ಒಂದು ಹ್ಯಾಬಿ. ಮಾತಾಡ್ಲಿ, ಪರವಾಗಿಲ್ಲ, ಸಂತೋಷ. ಏನಾದ್ರು ಅವರು ಇದ್ರಲ್ಲಿ ಆಗಿರೋದಂದ್ರೆ ಅದ್ರಲ್ಲಿ ಏನಾದ್ರು ಪೇಪರ್ಸ್ ತಂದು ಕೂಡ ಕೇಳಿ. ಕೊಟ್ಟಿದ್ದೀವಿ ಪಟ್ಟಿ, ಆ ಪಟ್ಟಿಯಲ್ಲಿ ಯಾವುದೇ ಆಗ್ಲಿ ಹಿಂದಿನ ಅವಧಿಯಲ್ಲಿ ಆಗಿದ್ರೆ ಅದನ್ನ ತೋರಿಸ್ತೀವಿ.